ಸಾವ್ಕಾರೆ ಗದ್ದೆಗೆ ನೀರು ಹಾಯಿಸಿದ್ದು ಎಲ್ಲನೂ ಆಯ್ತು, ಇನ್ನೇನು ಇಲ್ಲ. ನೀವು ತೆಂಗಿನ ಮರಗಳೆಲ್ಲನೂ ಇದು ಮಾಡಿ ಅಂತ ಹೇಳಿದ್ರಲ್ಲ, ಹೊಸ್ದಾಗ ಉಣಿ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಉಣಿದ್ದು ಎಲ್ಲನೂ ಆಯ್ತು. ಇನ್ನೆಂಥದೂ ಕೆಲಸ ಇಲ್ಲ ನೋಡಿ. ತೆಂಗಿನಕಾಯಿಗಳು ಒಂಚೂರು ಕೀಳಿಸ್ಬೇಕು, ಅದೊಂದು ಅದೇ ಇನ್ನೊಂಚೂರು ಬಲಿಬೇಕು ತೆಂಗಿನಕಾಯಿಗಳು ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ಸರ್ ನಾ ಎಲ್ಲ ಮುಗಿಸ್ಬಿಡ್ಲಾ. ತಲೆನೋವು ಸುಮ್ಕೇನಿಯ ಕೆಲಸ 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 ಅಂತ ಹಂಗೆ ಇಕ್ಕೊಬಿಟ್ರೆ ತಲೆನೋವು ಆಯ್ತದೆ ಕಣ್ಲ. ಎಲ್ಲ ಒಂದೇ ಕಿತ್ತ ಮುಗಿದ್ಬಿಟ್ರೆ ಎಷ್ಟೋ ಸಮಾಧಾನ ನೋಡು. ಹ್ಞೂ ಕಣ್ ಗೌಡ್ರೆ. ಗೌಡ್ರೆ ಗೌಡ್ರೆ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಗೌಡ್ರೆ, ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಈ ಮನೆಯಾಳಿ ಪೊದ್ದಿದು ನಾಯಿ ಒಸಿ ಕಾಟ ಕೊಡ್ತಿಲ್ಲ ನನಗಂತೂ. ಒಸಿ ಕಾಟ ಕೊಡ್ತೈತೆ ಅನ್ಕೊಂಡ್ರ? ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಗೌಡ್ರೆ, ಸಾಕಾಗಿ ಹೋಗ್ಬಿಟ್ಟೈತೆ. ಇವತ್ತು ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮೇಲೆ ನೀಯ ಜೋರು ಮಾಡ್ತಾಳೆ, ನನ್ನ ಮೇಲೆ ನೀಯ ಒಡೆಯಕ್ಕೆ ಬರ್ತಾಳೆ, ನನಗೆ ನೀಯ ಮಾಡೋದೆಲ್ಲ ಮಾಡ್ಬಿಟ್ಟು ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಗೌಡ್ರೆ, ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ ನೀಯ. ಇದು ಎಂಥದ್ದು ಜಯಮ್ಮ ನಿಂದಂತೂ, ಯಾವಾಗೂ ನಿಂದಂತೂ ಇದ್ದೇ ಇರ್ತದೆ ಏನಾರ ಒಂದು. ಈಗ ಅಂಥದ್ದು ಏನಾಯ್ತು ಅಂತ ಹೇಳ್ಬಿಟ್ಟು ವಾರಕ್ಕೊಂದೊಂದು ಹಿಂದೆ ಪಂಚಾಯತಿ ಮಾಡೋದು ಹೋಗ್ಬಿಡ್ತು. ಈ ಪಂಚಾಯತಿ ಕಳೆದ್ರೆ ಯಾರು ಬರೋಕ್ಕಿಲ್ಲ ಅಂತ ಹೇಳ್ತಾರೆ. ನೀನು ಒಳ್ಳೆ ನಿನಿಯ ಬಂದ್ಬಿಟ್ಟು ಎಲ್ಲದಕ್ಕೂ ಚಿಕ್ಕದಕ್ಕೂ ಪಂಚಾಯತಿ ಕಲಾಕಿದ್ರೆ ಎಲ್ಲಿಂದ ಬರ್ತಾರೆ ಹೇಳಿ ಪಂಚಾಯತಿಗೆ? ಈಗ ನಂತ ಕುಡಿಕೊಂಬಿಟ್ಟು ಬಂದಿದ್ಯಾ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು. ಅದೇನಾಯ್ತು? ನಾನು ಹೇಳ್ತೀನಿ ಕೇಳಿ ಗೌಡ್ರೆ, ನಾನು ಹೇಳ್ತೀನಿ ಕೇಳಿ. ಈ ಮನೆಯಾಳಿ ಚೊಪ್ಪಲಿ ಎಲ್ಲನೂ ಅಲ್ಲೇ ನೀಯ ಬಿಟ್ಬಿಡ್ತಾಳೆ ಮನೆ ತಗೇನಿಯ. ನಮ್ಮ ನಾಯಿ ಆದ್ರೇನು ಕಂಡೋರ್ ನಾಯಿ ಆದ್ರೇನು ಒತ್ಕೊಂಡು ಹೋಗೋದೇನಿಯ ತಾನೇ. ನಮ್ಮ ನಾಯಿ ಚೊಪ್ಪಲಿ ಒತ್ಕೊಂಡು ಹೋಗೈತೆ ಅಂತ ಹೇಳ್ಬಿಟ್ಟು ನನಗೇನಿಯ ಚೊಪ್ಪಲಿ ತಗೊಂಡು ಹೊಡೆದವಳೆ ಮನೆಯಾಳಿ. ಹೇಳಿ ರೇಗಕ್ಕಿಲ್ವಾ? ನಾನು ಅದಕ್ಕೆ 4 ಬಾರಿಸ್ದೆ ನೋಡಿ, ಇವಾಗ ನಾನೇ ದುಡ್ಡು ಕೊಟ್ಕೊಡ್ಬೇಕಂತೆ. ನೀನೇ ತಾನೇ ನಾಯಿ ಸಾಕಿರೋದು, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ನಾನು ಬೀರೆಗಿರೋ ನಾಯಿಗೆ ಒಂಚೂರು ಅನ್ನ ಹಾಕ ತಪ್ಪ ಹೇಳಿ ಗೌಡ್ರೆ? ಅದಕ್ಕೆ ನನ್ನ ನಾಯಿ ನೆನಿ ಅದು ಸರಿ, ನನ್ನ ನಾಯಿ ಅಂತ ನೆನಿ ಅನ್ಕೊಳ್ಳಿ ನೀವು. ಆದ್ರೂ ಇವಳು ಚೊಪ್ಪಲಿಯ ಮೇಲ್ಗಡೆ ಕೆತ್ತಿಕ್ಬೇಕಾನೆ. ಈಗ 1000 ರೂಪಾಯಿ ಚೊಪ್ಪಲಿನಂತೆ 1000 ರೂಪಾಯಿ ನಾನು ಕೊಡ್ಬೇಕಂತೆ. ಇದು ಯಾವ ಸೀಮೆ ನ್ಯಾಯ ಅಂತ ಹೇಳ್ಬಿಟ್ಟು ನೀವೇ ನೆನಿಯ ಹೇಳಿ? ಯಾವ್ದಮ್ಮ ಈ ನಾಯಿನೇನಾ? ಹೂ ಸಾವ್ಕರೆ, ಇದೇ ನಾಯಿನೇನಿಯ ನೋಡಿ. ಅವಳು ಪಕ್ಕನೆ ಬಂದು ಹೆಂಗ್ ಕುಂತ್ಕೊಂಡೈತಿ ಅಂತ ಹೇಳ್ಬಿಟ್ಟು. ನೋಡಮ್ಮ, ನಾಯಿ ಚೊಪ್ಪಲಿ ಒತ್ಕೊಂಡೋಯ್ತು, ಕೋತಿ ಕಾಯಿ ಕಿತ್ಕೊಂಡೋಯ್ತು, ಇಂಥವಕ್ಕೆಲ್ಲನೂ ನಾವೇನು ಮಾಡೋಕ್ಕಾಗಕ್ಕಿಲ್ಲ ಕಣಮ್ಮ. ನಾವು ತಾನೇ ಏನು ಮಾಡೋಕ್ಕಾಯ್ತದೆ ಹೇಳು? ಚೊಪ್ಪಲಿಗಳನ್ನೆಲ್ಲ ಒಳಗಡೆ ಕಿಕ್ಕಬೇಕು ಜಯಮ್ಮ. ಅಷ್ಟಕ್ಕೇನು ಕಿರಿಕ್ ಮಾಡ್ಕೊಂಡು ನೀನು ಅದು ಇದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ರೆ ಹೆಂಗೆ ಹೇಳು? ನಾನೇನು ಮಾಡೋಕ್ಕಾಗ್ತದೆ? ಈಗ ನಾಯಿನ ಹೋಗ್ಬಿಟ್ಟು ನೀನು ಕೇಳ್ತೀಯಾ? ನಾಯಿ ನನ್ನ ಚೊಪ್ಪಲಿ ಯಾಕೆ ಹೊತ್ಕೊಂಡೋದೆ ಅಂತ ಹೇಳ್ಬಿಟ್ಟು? ಈಗ ಪೊದ್ದು ಅವ್ರಿಗೆ ಹೇಳ್ತಿಲ್ವಾ? ನಾನೇನು ಸಾಕಿಲ್ಲ, ಬೀದಿ ನಾಯಿಗೆ ಒಂಚೂರು ಊಟ ಹಾಕ್ತಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಊಟ ಹಾಕ್ತಾರ್ಗೆಲ್ಲನೂ ನಾಯಿ ಚೊಪ್ಪಲಿ ನಾಯಿ ಹೊತ್ಕೊಂಡೋಯ್ತು ಅಂತೆಲ್ಲ ದುಡ್ಡು ಕಟ್ಕೊಡಕ್ಕಾಗತ್ತಾ ಹುಡುಗಿ? ನೀನೇ ಯೋಚನೆ ಮಾಡು. ನೋಡೇ, ನಾನು ಅವಾಗಿಂದನೂ ಹೇಳ್ತಾ ಇದ್ದೀನಿ, ಅವಾಗಿಂದ ನಾನು ಹೇಳ್ತಾನೆ ಇದ್ದೀನಿ. ಸುಮ್ಕಿ ಬಂದ್ಬಿಡು ಪಂಚಾಯತಿ ಗಿಂಚಾಯ್ತಿ ಅಂತ. ಪಾಪ ದೊಡ್ಡವರು ಮಂತಕ್ಕೆಲ್ಲ ನೀನು ಹೋಗೋದು ಬೇಡ ಅಂದರೆ ನೀನೇನಿಯ ಕಾಲು ಕೆರ್ಕೊಂಡು ಬಂದಿದ್ದು ನೀನೇನಿಯ. ನನ್ನ ನಾಯಿ ಬಂದೈತಲ್ಲ, ನಾಯಿನೇನಿಯ ಕೇಳು, ಚೊಪ್ಪಲಿಯ ಒತ್ಕೊಂಡೋದ ನೀನು ಬುಟ್ಟ ಅಂತ ಹೇಳ್ಬಿಟ್ಟು ನಾಯಿನೇನಿಯ ಕೇಳು. ಅವಾಗ ಸರ್ ಮಾಡ್ತದ ಅದೇನೇನಿಯ ಹೇಳ್ತೈತೆ ನಿಂಗೆ, ಎಲ್ಲಿ ಎತ್ಕೊಂಡೋದೆ ಎದು ಬುಟ್ಟೆ ಅಂತ ಹೇಳ್ಬಿಟ್ಟು. ಕಜ್ಜಿ ನಾಯಿ, ಕಜ್ಜಿ ಕುಂಡ ನಾಯಿ, ನಾಯಿ ನಿನ್ನಿಂದನೇ ನೀ ನನ್ನ ಚೊಪ್ಪಲಿ 1000 ರೂಪಾಯಿ ಚೊಪ್ಪಲಿ ಎಲ್ಲ ಒತ್ಕೊಂಡೋಯ್ತೀಯ ನೀನು. ನ್ಯಾಯವಾಗಿ ನೀನ ತಗೊಂಡೋಗ್ಬಿಟ್ಟು ಗೌಡ್ರೆ, ಈ ನಾಯಿನ ತಗೊಂಡೋಗ್ಬಿಟ್ಟು ಊರಿಂದ ಆಚೆಗೆ ನೀನೇ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಈ ನಾಯಿನ. ನೋಡಿ ಏನು ಗೊತ್ತಿಲ್ಲ ನಂಗೆ ಹೆಂಗೆ ನಾಯಿಗೆ ಬಿಟ್ಕೊಂಡು ಕುಂತ್ಕೊಬಿಟ್ಟೈತೆ ಅಂತ ಹೇಳ್ಬಿಟ್ಟು ಈ ನಾಯಿನ ಮಾತ್ರ ಸುಮ್ಕೆ ಬಿಡ್ಬಾರ್ದು. ಈಗಲೇ ಹೇಳಿದ್ದೀನಿ, ಊರಿಂದ ಬಹಿಷ್ಕಾರ ಹಾಕ್ಬೇಕು. ಈ ನಾಯಿ ಸರಿ ಇಲ್ಲ, ಕಜ್ಜಿ ಗೊಂತ್ರಿ ನಾಯಿ ಇದಂತೂ. ನಾಯಿನ ನಾರಾಯಣ ಸ್ವಾಮಿ ಅಂತಾರೆ, ಹಂಗೆಲ್ಲ ನನಗೆ ಬೈಬಾರ್ದು ಕಂಡ್ಲೆ. ಸುಮ್ಕೇನಿ ಯಾಕೆ ನನ್ನ ಮೇಲೆ ಕೋಪ ಎಲ್ಲನೂ ಅದ್ರ ಮೇಲೆ ತೀರಿಸ್ಕೊತೀಯ ನೀನು? ಮನೆಯಾಳಿ ನೀನು ಸುಮ್ಕಿರು. ಇದೊಳ್ಳೆ ಸೋರೈತ, ನಾಯಿನ ಬೈದ್ಬಿಟ್ರೆ ನಿನಗೆಲ್ಲ ಬಂದ್ಬಿಡ್ತದ ನಿಂಗೆ? ನನ್ನ ಚೊಪ್ಪಲಿ ಎಲ್ಲಿ ಬಿಸಾಕ್ಬಿಟ್ಟು ಬಂದೆ ಹೇಳು? ದರಿದ್ರು ನಾಯಿ ಎಲ್ಲಿ ಬಿಸಾಕ್ಬಿಟ್ಟು ಬಂದೆ? ಎಲ್ಲಿ ಬಿಸಾಕ್ಬಿಟ್ಟು ಬಂದೆ? ಎಲ್ಲನೂ ಬಿಟ್ಟು ಸಿಗ್ತದಲ್ಲ. ಈ ಪೊದ್ದಿ ಹೇಳೋಳೆ ಒತ್ಕೊಂಬಂದು ಕೊಡು ಅಂತ ಹೇಳ್ಬಿಟ್ಟು ಈ ಪೊದ್ದಿ ಹೇಳೋಳ. ನೋಡಿ ಗೌಡ್ರೆ ಹಿಂಗೇನಿಯ ಮಾತಾಡೋದು? ನಾಯಿ ತಗು ಮಾತಾಡ್ತಾಳೆ, ಬಂದ್ಬಿಟ್ಟು ನಮ್ಮ ತಗು ಮಾತಾಡ್ತಾಳೆ. ನಾಯಿಗೆ ಸಿಟ್ಟತ್ತಿ ಏನಾರ ಮಾಡಿದ್ರೆ ಏನೇ ಮಾಡ್ತೀಯ? ಸುಮ್ಕೋಗು, ನಿನ್ ದುಡ್ತಾನೆ ನಾನು ಕೊಡ್ತೀನಿ, ಹೋಗಿ ಸುಮ್ಕೇನಿಯ. ಇದು ಯಾಕೆ ಹಿಂಗೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬತ್ತಿ? ನನ್ಕಿದ ಚೊಪ್ಪಲಿ ಎಲ್ಲ ಕೆಳಗಡೆ ಕಿಕ್ಕಬೇಡ ನೋಡಿ. ಚೊಪ್ಪಲೆ ಕೊಡ್ದವಳು ನನಗೇನೇನಿಯ ಇವು ಮನೆಯಾಳಿ. ದೇಮ ಸುಮ್ಕೋಗು, ನಾಯಿ ತಗೇನು ಮಾತಾಡ್ತೀಯ ನೀನು? ಅಯ್ಯಯ್ಯ ಸುಮ್ಕೇನಿಯ ನಾಯಿ ತಗ ಮಾತಾಡಿ ಲೋ ನೋಡಿಲ್ಲ, ಅದೇನೋ ತೆಂಗಿನಕಾಯಿನ ಕೀಳಿಸ್ಬೇಕು ಅಂತಿದ್ದಲ್ಲ ನೋಡಿಲ್ಲ, ಅದು ಎಷ್ಟು ತೆಂಗಿನಕಾಯಿ ಆಯ್ತಾವೋ ಏನು ನೋಡ್ಕೊಂಬಿಟ್ಟು ಕೀಳ್ಸಕ್ಕೆ ರೆಡಿ ಮಾಡೋಣ. ನಡೀರಿ ಗೌಡ್ರೆ. ಈಗ ಹೇಳಿದ್ಮೇಲೆ ಕೊಡ್ತೀನಿ ಅಂತ ಬುಡೆ. ಈ ನಾಯಿ ಇನ್ನೊಂದ್ಕಿತ ನಮ್ಮಂತಕ್ ಬತ್ತದ ಹಂಗೆ ಆಕರ್ಸ್ಮಾಕು ಐತೆ ನೀರು. ನಾಯಿ ಇನ್ನೊಂದ್ಕಿತ ನಮ್ಮಂತಕ್ ಏನಾರ ಬಂದೆ ಅಂತ ಹೇಳಿದ್ರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಈಗಲೇ ಹೇಳಿದೀನಿ, ನಮ್ಮಂತಕ್ಕಾನೆ ನೀನು ಏನಾರ ಬಂದೆ ಅಂತ ಅನ್ಕ ಕೈಕಾಲು ಎರಡು ಮುರಿದಾಕ್ಬಿಟ್ಟು ಊರಿಂದ ಕೈಕಾಲು ನನ್ನ ಗಂಡಂತಾಗೆ ನಾಯ್ದು ಕೈಕಾಲು ಕಟ್ಟಿಸ್ಬಿಟ್ಟು ಊರಾಚೆ ಎತ್ತನೆ ಕೆರೆ ಕೆಸ್ಬಿಟ್ಟು ಬರ್ತೀನಿ. ಇನ್ನೊಂದ್ಕಿತ ಬಂದ್ಬಿಟ್ಟು ನಾನು ಚೊಪ್ಪಲಿ ಏನಾರ ಕದ್ಕೊಂಡೋಯ್ತು ಮಾಡ್ತು ಅಂತ ಹೇಳಿದ್ರೆ ಇದೇ ಕೊನೆ ಕಿತ ಹೇಳ್ತಾ ಇದ್ದೀನಿ, ಇದೇ ಲಾಸ್ಟು, ಇದೇ ಕೊನೆ. ಜಾಸ್ತಿ ಬೈಯಕ್ಕೆ ಹೋಗ್ಬೇಡ. ಅಯ್ಯಪ್ಪ ಅದು ಪಾಪ ಬಂದ್ಬಿಟ್ಟು ಆಮೇಲೆ ಕಚ್ಚಿಚ್ಚದು ನಮ್ಗೆ ಯಾಕೆ ಬೇಕು ಏನೋ? ಇದು ನನಗೆ ಕಚ್ಚೋ ಅಷ್ಟು ಧೈರ್ಯನ ನೋಡು. ನನ್ನ ಮಕ್ಕಳ ನೋಡಿದಂಗೆ ಆ ಕಡೆ ನೋಡ್ಕೊಂಡು ನಿಂತೈತೆ. ಇದಕ್ಕೆ ಅಷ್ಟೊಂದು ಧೈರ್ಯ ಐತೆ ಬಂದ್ಬಿಟ್ಟು ನನಗೆ ಕಚ್ಚೋ ಅಷ್ಟು ಧೈರ್ಯ? ಕಚ್ಚಲಿ ನೋಡೇ ಬಿಡ್ತೀನಿ. ಕಚ್ತದೆ ಬಾ, ಕಚ್ಚು ನೋಡ್ತೀನಿ, ಬಾ ಕಚ್ಚದಂತೆ. ಮೂತಿಗೆಲ್ಲ 4 ಬಾರಿಸ್ಬಿಟ್ಟು ಬಾರಗಿರ ಹೇಳಿದ್ರೆ ಸರಿ ಬರ್ತದೆ. ಇನ್ನೊಂದು ಕಿತ ಏನಾರ ಬಾ ನಮ್ಮ ಅಂತಕ್ ಬಾ. ನಾಯಿ ನಮ್ಮ ಅಂತಕ್ ಬಂದ್ಬಿಟ್ಟು ಏನಾದ್ರೂ ಇನ್ನೊಂದು ಕಿತ ನನ್ನ ಚೊಪ್ಪಲಿಯ ಕೊದ್ಕೊಂಡು ಹೋಗು, ಆವಾಗ ನಿನ್ಗೈತ್ ಮಾರಿ ಹಬ್ಬ.
ಬಿಡ್ಲೆ ಆಯ್ತು. ಆ ನಾಯಿನ ಯಾಕೆ ಹಂಗ್ ಬೈತಿದ್ಯಾ? ನನ್ಗೆ ಹೊಟ್ಟೆ ಉರಿತೈತೆ ನೋಡು. ಆಗ್ಲೇ ಎದ್ದೋಳಿ ಗುರಾಯಿಸ್ತೈತೆ. ಏನ್ ಗುರಾಯಿಸಿದ ತಕ್ಷಣ ನಾನು ಎದ್ರಕೊಬಿಡ್ತೀನಿ ಅಂತ ಅನ್ಕೊಬಿಟ್ಟೈತೆ. ನಾನು ಎದ್ರಕೊಬಿಡ್ತೀನ? ಈ ಜಯಮ್ಮನ ಎದುರ್ಸಕ್ಕಾಯ್ತದ ಈ ನಾಯಿ ಕೈಲಿ? ಎದುರ್ಸಕ್ಕಾಯ್ತದ ಹೇಳು? ನನ್ ಕಿತಾಬ ನಮ್ಮ ಅಂತಕ್ ಬಾಯ್ಲಿ ಕಾಲ್ ಕಟ್ಸಿ ಕೈ ಕಟ್ಸಿ ಹಾಕ್ಬಿಟ್ಟು ಬರ್ತೀನಿ, ಊರಾಚ್ ಹಾಕ್ಸ್ಬಿಟ್ಟು ಬರ್ತೀನಿ. ನೋಡೆ, ನಂದಂದು 1000 ರೂಪಾಯಿ ಎಲ್ಲನೂ ಚೊಪ್ಲಿ ಇದು 1000 ರೂಪಾಯಿ ಖರ್ಚು. ನನಗಂತೂ ಕೊಟ್ಬಿಡು ಅಷ್ಟೇ ಏನಿಯ. ಹೋಗ್ಲಿ ಬೇಡ, 200 ರೂಪಾಯಿ ಕೊಟ್ಬಿಟ್ಬಿಡು ಸಾಕು. ನಿಂದೆಲ್ಲ ನಾಯಿ ಸಾಕೊಂಡಿಲ್ಲ, ಸುಮ್ಮನೆ ಊಟ ಹಾಕ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಪರವಾಗಿಲ್ಲ ಸರಿ ಆಯ್ತು. ಒಂದು 500 ರೂಪಾಯಿ ಕೊಟ್ಬಿಡು ಸಾಕು. ನೀನು ಎಂಥದನ್ನುವೆ ಏನೂ ಬೇಡ ನನಗೆ, ಇಷ್ಟು ಕೊಟ್ಬಿಡು. ಆಯ್ತು ಬಿಡವ ತಾಯಿ, ಮಹಾ ತಾಯಿ, ಆಯ್ತು ಬಿಡು. ಕಟ್ಕೊಡ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಬಡ್ಕತಿಯಲ್ಲ, ನನ್ನೇ ಚೊಪ್ಲೆ ಕೊಡ್ದಲ್ಲ. ನನಗೂ ಮಾನ ಮರ್ಯಾದೆ ಅನ್ನೋದೈತೆ. ನೀನು ಋಣ ಕಟ್ಕೊಂಡು ನನಗೇನಾಗಬೇಕು? ನಮ್ಮ ನಾಯಿನ ಚೈನ್ ಹಾಕ್ಬಿಟ್ಟು ಕೊಟ್ಟಾಕತ್ತೀನಿ ಹೇಳು ನಮ್ಮಂತಾಗೆ ನೀನು. ಇನ್ನೇನು ಪಾಪ ಅಷ್ಟು ನಿಯತ್ತಾಗೈತೆ ನೋಡು. ನಾನು ಎತ್ತೋದ್ರ ತಿಂದೆನ್ನಿಯೇ ಬರ್ತದೆ. ನಾನು ಬಿಟ್ಬಿಟ್ಟು ಒಂದು ಸಣ್ಣನೂ ಇರೋಕ್ಕಿಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ? ಇನ್ನೊಂದ್ಕಿತ ಬಂದ್ಬಿಟ್ಟು ಏನನ್ನ ಯಾವ್ದನ್ನ ಕಂಡೋರ್ ನಾಯಿ ಒತ್ಕೊಂಡು ಹೋಗೋದು ನನ್ನ ನಾಯಿ ಅಂತೇಳ್ಬಿಟ್ಟು ಬಂದ್ಬಿಟ್ಟು ಜಗಳ ಬಿದ್ದುಬಿಟ್ಟಿಯ. ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯ. ಲೇ ಸರಜಿ, ಬಾರ್ಲೆ ಹೋಗೋಣ. ಕಚತೋ ಕಚತೋ, ನನ್ನ ಕಾಲು ಕಚದು ನಾಯೇ. ಲೇ ಪದ್ದಿ, ನಿನ್ನ ನಾಯಿ ಕಂತ್ರಿ ನಾಯಿ ಕಚುತ್ತೆ, ನನಗೆ ಕಚುತ್ತು. ಅಯ್ಯೋ ಹೋಯ್ತೋ, ನನ್ನ ಕಾಲು ಹೋಯ್ತು, ಪರ್ಚ್ ಬಿಸಾಕ್ತಾಯ್ತು. ಕಾಪಾಡ್ರೋ, ನನ್ನ ಕಾಪಾಡ್ರೋ ಯಪ್ಪ. ಅಯ್ಯೋ ಟಾಮಿ, ಟಾಮಿ ಏನ್ ಮಾಡ್ತಿದ್ಯಾ? ಎದ್ದೇಳು ಟಾಮಿ, ಟಾಮಿ ಟಾಮಿ ಎದ್ದೇಳು ಎದ್ದೇಳು. ಅಯ್ಯೋ ಯಪ್ಪ ಕಚುತ್ತೋ, ಅಪ್ಪ ಕಾಲಿಗೆ ರಕ್ತ ಬತ್ತೈತೆ ಅನಿಸುತ್ತೆ. ಎತ್ತೇ ನಿನ್ನ ನಾಯಿನ ಹೆಂಗ್ ನಿಂತ್ಕೊಂಡೆ? ಅಯ್ಯೋ ಎದ್ದೋಳೆ ನಾಯಿನ ಎದ್ದೋಳ್ಸೆ ಪದ್ದಿ. ಅಪ್ಪ ರಕ್ತ ಬತ್ತೈತೆ ಕಾಲಾಗೆ, ಎದ್ದೋಳ್ಸೆ ನಾಯಿನ ಎದ್ದೋಳ್ಸೆ. ಪ್ರೇಮ, ಆ ನಾಯಿನ ಯಾಕೆ ಬೈಯಕೋದೆ? ಯಾಕೆ ಬೇಕಿತ್ತು ನಿಂಗೆ ನಾಯಿನ ಬೈಯೋದು? ಬೇಕಿತ್ತೆ? ಅವಕ್ಕೇನು ರೋಸ ಇರಕ್ಕಿಲ್ವೇನು? ಅವಕ್ಕೇನು ಜೀವ ಇಲ್ವೇ? ರೋಸ ಇರಕ್ಕಿಲ್ವೇ ಅವು? ಸರಿ ಯಾಕೆ ಮಾಡೈತಿ ನಿನ್ನಂತೂ? ಇನ್ನೊಂದು ಕಿತ್ತ ಕಚ್ಚು. ಟಾಮಿ, ಲೋ ಟಾಮಿ, ಎದ್ದೋಳಮ್ಮ, ಯಾಕೆ ಎದ್ದೋಳ? ಅಯ್ಯೋ ಲೇ ಜಯಮ್ಮ, ಅಯ್ಯೋ ಅಮ್ಮ ನಾಯಿ ಕಚ್ಚುತ್ತೆ. ಶಿವನೇ, ಯಾಕೆ ಬೇಕಿತ್ತು ನನಗೆ ಈ ನಾಯಿ ಸವಾಸ? ಈಗ ಒಗ್ಳು ಸುತ್ತ 16 ಇಂಜೆಕ್ಷನ್ ಹಾಕ್ಬಿಡ್ತಾರಲ್ಲ ಶಿವನೇ. ಇಂಜೆಕ್ಷನ್ ಹೆಂಗೆ ಹಾಕಿಸ್ಕೊಂಡ್ಲಿ? ಲೇ ಮನಿಯಾಳ್ ಪದ್ದಿ, ನಿನ್ನಿಂದನೇ ನಿನ್ನ ನಾಯಿ ನನಗೆ ಕಚ್ಚಿದ್ದು. ನಾನಂದು ಸುಮ್ಮನೆ ಬಿಡೋಕ್ಕಿಲ್ಲ. ನಿನ್ನ ನಾಯಿ ಚಪ್ಪಡಿ ಕಚ್ಕೊಂಡು ಹೋಗೋದಲ್ದೆ ನನ್ನೂ ಕಚ್ಬಿಡ್ತು. ಕಾಲಾಗೆಲ್ಲ ರಕ್ತ ಬರ್ತಾ ಇದ್ದಂಗೈತೆ. ಕರ್ಕೊಂಡೋಗ್ರಿ ಆಸ್ಪತ್ರೆಗೆ ಯವ್ವ. ಯಾಕೆ ಬೈಬೇಕಿತ್ತು ನಾಯಿನ? ನೋಡಗಂಟ ನೋಡಿ ಸರಿಯಾಗಿ ಮಾಡೈತೆ ನಾಯಿನೂ. ಹೋಗು ಡಾಕ್ಟ್ರು 16 ಇಂಜೆಕ್ಷನ್ ಒಕ್ಳು ಸುತ್ತನೂ ಹಂಗೆ ಹೇಳ್ತಾರೆ ನಿಂಗೆ. ನಾಯಿ ಕಚ್ಚಿದ್ರೆ ಸುಮ್ಕೆ ಬಿಡ್ತಾರೆ ಅನ್ಕೊಂಡೆ ಡಾಕ್ಟ್ರು. ಲೇಪದ್ದಿ, ಇನ್ನು ವಾರ ಎದ್ದೊಳಕ್ಕಿಲ್ಲ ಬಾ. ನಿನ್ನ ನಾಯಿ ಸವಾಸಕ್ಕೆ ಮಾತ್ರ ಬರೋಕ್ಕಿಲ್ಲ. ಏನೇ ಇನ್ನೊಂದ್ಕಿದ್ದ ನಾಯಿನ ಏನದು ಬೈಕತ್ಯ? ನಾಯಿ ಚೊಪ್ಪಿ ಕತ್ಕೊಂಡು ಹೋಯ್ತು ಅಂತ ಹೇಳ್ಬಿಟ್ಟು ಪಂಚಾಯತಿ ಕಲಾಕ್ಸ್ತೀಯನೇ? ಯವ್ವ ಇಲ್ಲ ಕಣ್ರಲೇ, ಕರ್ಕೊಂಡೋಗ್ರ ನನ್ನ ಆಸ್ಪತ್ರೆಗೆ. ಅಯ್ಯೋ ಯಪ್ಪ. ಲೇ ಹುಷಾರು ಕಣ್ಲೆ, ಹುಷಾರು. ನಮ್ಮ ನಾಯಿ ನಾನು ಎಂದೂ ಕೊಡ್ತಿರ್ಲಿಲ್ಲ. ಅದಕ್ಕೆ ಹಂಗೆ ಜೋರಾಗಿ ಬೈದ್ರೆ ರೋಸ ಬಂದ್ಬಿಡ್ತದೆ. ಅದಕ್ಕೆ ನಾನು ಸಹ ಬೈಯಕ್ಕಿಲ್ಲ ನಾಯಿನ. ನೀನು ನೋಡ್ರೆ ಹಿಂಗೆ ಜೋರಾಗಿ ಬೈದ್ಬಿಟ್ರೆ ಅದು ಬಿಡ್ತದ? ಸುಮ್ಕೆ ನೀನಿಯ? ಲೇ ಸರಜಿ, ಎತ್ತು ಬಾರ್ಲೆ, ಎತ್ತು ಬಾ. ಏನು ಮಾಡೋಕ್ಕಾಯ್ತದೆ? ಇಂಜೆಕ್ಷನ್ಗಳು ಕೊಡಿಸ್ಕೊಂಡು ಅಲ್ಲೇ ಆಸ್ಪತ್ರೆನಾಗ ಏನೇ ಇರಲಿ. ಬಾ ಬಾ ಬಾ.